ಏನು ಸೂಪರ್ ಹಣ್ಣುಗಳಲ್ವಾ. ನಮ್ಮ ಸ್ಕಿನ್ನು ಬ್ರೈಟ್ ಆಗಬೇಕು, ಗ್ಲೋ ಆಗಬೇಕು ಅಂತ ಎಷ್ಟೊಂದು ಜನಕ್ಕೆ ಆಸೆ ಇದೆ. ಇದನ್ನ ಮಾಡೋದಕ್ಕೆ ಅಂತ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್ನೆಲ್ಲ ಸುಮ್ಮನೆ ಕಾಸು ವೇಸ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಡಯಟ್ ಚೆನ್ನಾಗಿಲ್ಲ ಅಂತಂದ್ರೆ ನಿಮ್ಮ ಸ್ಕಿನ್ಗೆ ಅದು ಡೈರೆಕ್ಟ್ ಆಗಿ ಎಫೆಕ್ಟ್ ಆಗುತ್ತೆ. ನೀವು ಏನೇ ಕ್ರೀಮ್ ಹಾಕ್ಬೋದು, ಏನೇ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ ತಗೊಬಹುದು, ಏನು ವರ್ಕ್ ಆಗಲ್ಲ ನಿಮ್ಮ ಡಯಟ್ ಚೆನ್ನಾಗಿಲ್ಲ ಅಂತಂದ್ರೆ. ಊಟದಲ್ಲಿ ಒಳ್ಳೆ ಹೋಲ್ ಫುಡ್ಸ್ನ ಇನ್ಕ್ಲೂಡ್ ಮಾಡಬೇಕು, ಚೆನ್ನಾಗಿ ಪ್ರೋಟೀನ್ ತಿನ್ನಬೇಕು, ಮತ್ತೆ ಹೈಡ್ರೇಟಿಂಗ್ ಫ್ರೂಟ್ಸ್ ಅನ್ನೋದನ್ನ ಚೂಸ್ ಮಾಡಬೇಕು. ಮತ್ತೆ ನೀವು ಚೆನ್ನಾಗಿ ನೀರು ಕುಡಿಬೇಕು, ಮತ್ತೆ ಒಳ್ಳೆ ಎಕ್ಸಸೈಸ್ ಇದ್ರೆ ನಿಮ್ಮ ಸ್ಕಿನ್ ನ್ಯಾಚುರಲಿ ಗ್ಲೋ ಆಗುತ್ತೆ. ನಿಮ್ಮ ಮುಖದ ಮೇಲಿರೋ ಮಾರ್ಕ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಆಚೆ ಫ್ರೈಡ್ ಐಟಮ್ಸು, ಸ್ನಾಕ್ಸು, ಶುಗರ್ ಐಟಮ್ಸು, ಡೆಸರ್ಟ್ಸು ಇದನ್ನೆಲ್ಲ ಸ್ವಲ್ಪ ತಿನ್ನೋದನ್ನ ಕಮ್ಮಿ ಮಾಡಿ. ಕಂಪ್ಲೀಟ್ ಆಗಿ ಬಿಟ್ರೆ ನಿಮಗೆ ಒಳ್ಳೇದು. ಇಲ್ಲ ನೀವು ತಿನ್ಬೇಕು ಅಂತಂದ್ರೆ ಕಮ್ಮಿ ಮಾಡಿ ತಿನ್ನೋಡಿ. ಅಟ್ಲೀಸ್ಟ್ 3 ಮಂತ್ಸ್ ಇಲ್ಲ 6 ಮಂತ್ಸ್ ಇದನ್ನ ಕಮ್ಮಿ ಮಾಡ್ಬಿಟ್ಟು ನಿಮ್ಮ ಸ್ಕಿನ್ ಅಬ್ಸರ್ವ್ ಮಾಡಿ. ಸುಮ್ಮನೆ ನೆಕ್ಸ್ಟ್ ಟೈಮು ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್ ಮೇಲೆ ನೀವು ನಿಮ್ಮ ಕಾಸನ್ನ ವೇಸ್ಟ್ ಮಾಡೋ ಬದಲು ನಿಮ್ಮ ಊಟನ, ನಿಮ್ಮ ಡಯಟ್ನ ನೀಟಾಗಿ ಫಿಕ್ಸ್ ಮಾಡಿ. ನಿಮ್ಗೇನಾದ್ರೂ ಒಳ್ಳೆ ಹೈಡ್ರೇಟಿಂಗ್ ಫ್ರೂಟ್ಸ್ ಲಿಸ್ಟ್ ಬೇಕು ಅಂತಂದ್ರೆ ನಿಮ್ಮ ಸ್ಕಿನ್ ಇಂಪ್ರೂವ್ ಮಾಡೋದಕ್ಕೆ ಕಮೆಂಟ್ಸ್ ಅಲ್ಲಿ ಫ್ರೂಟ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಆ ಲಿಸ್ಟ್ ಕಳಿಸ್ತೀನಿ.